ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತೇಳಿ ನೋಡೋಣ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿದಿನ ಬೆಳಗ್ಗೆ ಎದ್ದರೆ ಏನು ತಿಂಡಿ ಮಾಡೋದು ಅಂತ ಹೇಳಿ ಯೋಚನೆ ಆಗ್ತಾ ಇರುತ್ತೆ ಅಲ್ವಾ. ಅನಿಲ್ ಶಾವಿಗೆಯನ್ನು ತೊಗೊಂಬಂದಿದ್ದೀನಿ. ಅಕ್ಕಿ ಶಾವಿಗೆ, ಅದು ಅಕ್ಕಿ ಶಾವಿಗೆಯ ಉಪ್ಪಿಟ್ಟನ್ನು ಮಾಡೋಣ ಬನ್ನಿ. ನಾನು ಕೂಡ ತುಂಬ ಅಪರೂಪಕ್ಕೆ ನಾನು ಅಕ್ಕಿ ಶಾವಿಗೆಯನ್ನು ತೊಗೊಂಡು ಬರ್ತೀನಿ. ನನಗೆ ಗೋಧಿ ಶಾವಿಗೆ ತರೋದೇನೆ ಬಹಳ ಇಷ್ಟ ಆಗುತ್ತೆ. ಇವತ್ತು ಅಕ್ಕಿ ಶಾವಿಗೆಯಿಂದ ನಾನು ಉಪ್ಪಿಟ್ಟನ್ನು ಮಾಡ್ತೀನಿ. ಬನ್ನಿ ಯಾವ ರೀತಿ ಮಾಡೋದು ಉಪ್ಪಿಟ್ಟನ್ನು ಅಂತೇಳಿ ನೋಡೋಣ. ನಾನು ಅನಿಲ್ ಅವರ ಅಕ್ಕಿ ಶಾವಿಗೆಯನ್ನು ತೊಗೊಂಡಿದ್ದೀನಿ. ಮಾಡೋ ವಿಧಾನ ಕೂಡ ಕೊಟ್ಟಿದ್ದಾರೆ. 1 ಬಟ್ಟಲಷ್ಟು ಶಾವಿಗೆಗೆ 2 ಬಟ್ಟಲಷ್ಟು ನೀರನ್ನು ಹಾಕಿ ತರಕಾರಿ ಹಾಕಿ ಇದನ್ನು ಮಾಡಬೇಕು ಅಂತೇಳಿ ಇಲ್ಲಿ ಒಂದು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ, ಬರೆದಿದ್ದಾರೆ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಇವಾಗ ನಾನು ತರಕಾರಿ ಕೂಡ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ಬಿಸಿ ನೀರಿಗೆ ಹಾಕಿಬಿಟ್ಟು ಇದನ್ನು ಬೇಯಿಸಿ ನೀರನ್ನು ತೆಗೆದು ಆ ರೀತಿ ಕೂಡ ಮಾಡ್ಬೋದು. ಆದರೆ ಇವತ್ತು ನಾನು ಇಲ್ಲಿ ಏನು ಹೇಳಿದ್ದಾರೆ ಅದೇ ರೀತಿ ಮಾಡಿ ನಾನು ತೋರಿಸ್ತೀನಿ. ಬನ್ನಿ, ಎಲ್ಲ ಸ್ಟೋರ್ಗಳಲ್ಲೂ ಕೂಡ ಇದು ಸಿಗುತ್ತೆ. ಬನ್ನಿ ಮಾಡೋಣ ಯಾವ ಥರ ಮಾಡೋದು ಅಂತ ಹೇಳಿ ನಾನು ಮಾಡ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಕ್ಯಾರೆಟ್ ತೊಗೊಂಡಿದ್ದೀನಿ, ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಶಾವಿಗೆ ಉಪ್ಪಿಟ್ಟಿಗೆಲ್ಲ ತುಂಬ ದಪ್ಪ ಹಚ್ಚಬಾರ್ದು. ಹಾಗೂ ಬೀನ್ಸನ್ನು ಕೂಡ ಅಷ್ಟೇ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನೂ ಕೂಡ ತೊಗೊಂಡಿದ್ದೀನಿ, ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಖಾರ ಬರಲಿ ಅಂತ ಹೇಳಿ. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ಕೊಳ್ತೀನಿ. ಇದೆಲ್ಲ ಬೇಗ ಕಪ್ಪಾಗಿಬಿಡುತ್ತೆ. ಅಷ್ಟೊತ್ತಿಗೆ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ 1-2 ಉದ್ದ ಹಾಕಿದ್ದೀನಿ, ಸ್ವಲ್ಪ ಖಾರ ಬರಲಿ ಅಂತ ಹೇಳಿ. ಇವಾಗ ಈರುಳ್ಳಿ ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಈ ಶಾವಿಗೆನ ಹುರಿದಿದ್ದಾರೆ ಆಲ್ರೆಡಿ, ಹುರಿದಿರೋಂಥದ್ದು. ನಾವಿವಾಗ ಹುರಿದು ಮಾಡೋವಂಥದ್ದೇನಿಲ್ಲ, ಹಾಗೆ ಮಾಡ್ಕೊಳ್ಬೋದು. ಉಪ್ಪಿಟ್ಟೆಲ್ಲ ಸಾಮಾನ್ಯ ಉರಿಬಾರ್ದು, ಹುರಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಪಾಯಸ ಮಾಡುವಾಗ ಮಾತ್ರ ಉರಿಯಬೇಕು. ಆದರೆ ಈ ಅಕ್ಕಿ ಶಾವಿಗೆನಲ್ಲಿ ಮಾತ್ರ ಪಾಯಸ ಮಾಡೋದಕ್ಕಾಗಲ್ಲ. ಉಪ್ಪಿಟ್ಟು ಮಾಡ್ಕೋಬೋದು, ಬಾತ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಬಿಟ್ರೆ ಶಾವಿಗೆ ಬಾತ್ ಆಗುತ್ತೆ. ಇವಾಗ ನಾನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ತುಂಬ ದಪ್ಪ ಹಚ್ಚಿಲ್ಲ. ಸ್ವಲ್ಪ ಕ್ಯಾರೆಟ್ ಹಾಕೋಣ. ಚೆನ್ನಾಗಿ ಈ ಥರ ಕೈ ಆಡ್ತಾ ಇದ್ದರೆ ಬೆಂದ್ಕೊಳ್ಳುತ್ತೆ. ನಾನಿವತ್ತು ಸಪ್ರೇಟ್ ಮಾಡ್ತಾ ಇಲ್ಲ, ಒಂದೇ ಸಲ ನೀರು ಹಾಕ್ಬಿಟ್ಟು ಶಾವಿಗೆ ಹಾಕಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಬೇಕಂತ ಅನಿಸಿದ್ರೆ ಬೇರೆ ಬಿಸಿ ನೀರಿಗೆ ಶಾವಿಗೆನ ಹಾಕಿ ನೆಂದ ಮೇಲೆ ಒಗ್ಗರಣೆ ಮಾಡಿಕೊಂಡು ಈ ಅನ್ನ ಎಲ್ಲ ಕಲಿಸ್ತೀವಲ್ವ, ಚಿತ್ರಾನ್ನ ಎಲ್ಲ, ಆ ಥರ ಕೂಡ ಕಲಿಸ್ಬೋದು. ನಾನು ಆ ಥರ ಕೂಡ ಮಾಡ್ತಾ ಇರ್ತೀನಿ. ಇವತ್ತು ನಾನು ಒಟ್ಟಿಗೆ ಹಾಕಿ ನೀರು ಹಾಕ್ಬಿಟ್ಟು ಆ ನೀರೆಲ್ಲ ಕುದಿ ಬಂದ ಮೇಲೆ ಶಾವಿಗೆನ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಈಸಿ ಆಗುತ್ತೆ ಅಂತ ಅಷ್ಟೇ.
ಇವಾಗ ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಹಾಗೆಯೇ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಟಿದ್ದೀನಿ, ಒಗ್ಗರಣೆಲ್ಲ ಚೆನ್ನಾಗಿ ಬೆಂದ್ಕೊಳ್ಳಿ. ನೋಡಿ ಯಾವ ಬಟ್ಲಲ್ಲಿ ತೊಗೊಂಡಿದ್ದೆ ಅದೇ ಬಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀರನ್ನ. ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊಂಡಿರಬೇಕು, ಯಾಕಂತಂದರೆ ನೀರು ಕಡಿಮೆ ಆಗುತ್ತೆ. ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಕುದಿ ಬರಲಿ, ಅಷ್ಟೊತ್ತಿಗೆ ತರಕಾರಿ ಕೂಡ ಬೆಂದ್ಕೊಂಡಿರುತ್ತೆ. ಇವಾಗ ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕೊಳ್ಳೋಣ. ಹಾಗೆ ಬೇಕಾದರೂ ಮಾಡ್ಕೊಳ್ಬೋದು, ಅರಿಶಿನದ ಪುಡಿ ಹಾಕಿದ್ರೆ ಒಳ್ಳೆಯದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ಇವಾಗ. ನೀರು ನೋಡಿ ಕುದೀತಾ ಇದೆ, ಮತ್ತು ತರಕಾರಿ ಕೂಡ ಬೆಂದಿದೆ ಚೆನ್ನಾಗಿ. ಇವಾಗ ನಾನು ಶಾವಿಗೆಯನ್ನು ಸೇರಿಸ್ಕೊಡ್ತೀನಿ. ಇವಾಗ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ಅಕ್ಕಿ ಶಾವಿಗೆ ಆಗಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ. ಆವಾಗವಾಗ ಸ್ವಲ್ಪ ಈ ರೀತಿ ಕಲಿಸ್ತಾ ಇರೋಣ. ಇವಾಗ ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಳೋಣ. ಇದಕ್ಕೆ ನಿಂಬೆಹಣ್ಣು ರಸನ ಚೆನ್ನಾಗಿರುತ್ತೆ, ನಿಂಬೆಹಣ್ಣು ರಸ ಹಾಕ್ಕೊಂಡ್ರು ಕೂಡ. ಈಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಇದು ಎಲೆಕ್ಟ್ರಿಕಲ್ ಸ್ಟವ್ ಆಗಿರೋದ್ರಿಂದ ತುಂಬ ಕಾವಿರುತ್ತೆ. ಅದಕ್ಕೆ ಇವಾಗ ಆಫ್ ಮಾಡ್ಕೊಂಡಿದ್ದೀನಿ. ಆ ಬಿಸಿನಲ್ಲೇ ಬಿಡ್ತೀನಿ, ಇದು ಚೆನ್ನಾಗಾಗುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಕೂಡ ಹಾಕಿ ಹಾಗೆ ಬಿಡೋಣ. ನೋಡಿ ಶಾವಿಗೆ, ಅಕ್ಕಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಆದರೆ ಸ್ವಲ್ಪ ನೀರನ್ನು ಕಡಿಮೆ ಇಟ್ಕೊಳ್ಬೇಕು. ಅವ್ರು ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಪ್ರಕಾರ ನೀರನ್ನು ನಾವು ಇಟ್ಕೊಳ್ಬಾರ್ದು, ಸ್ವಲ್ಪ ಕಡಿಮೆ ನೀರಿಟ್ಟರೆ ತುಂಬ ಪುಡಿ ಪುಡಿ ಆಗುತ್ತೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲ? ನಿನ್ನೆಯ ಲಾಗು ಇವತ್ತು ಕೂಡ ಮುಂದುವರಿತಾ ಇದೆ. ಬೆಳಗ್ಗೆ ನಿನ್ನೆ ಅದನ್ನು ನಾನು ಕ್ಲೋಸ್ ಮಾಡಿಲ್ಲ, ಇವತ್ತಿಗೂ ಕೂಡ ನಿನ್ನೆ ಹಾಗೆ ಬಿಟ್ಬಿಟ್ಟೆ. ಬೇರೆ ಎಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸಮಯನೇ ಆಗಲಿಲ್ಲ. ಇವತ್ತು ಬೆಳಗ್ಗೆ ಮತ್ತೆ ನಾನು ಏನು ತಿಂಡಿ ಮಾಡ್ತಾಯಿದ್ದೀನಿ ಅನ್ನೋದನ್ನು ಕೂಡ ಇವತ್ತು ಅಪ್ಲೋಡ್ ಮಾಡ್ತೀನಿ. ಇವತ್ತು ಪುಳಿಯೋಗರೆ ಮಾಡಿ ಮತ್ತು ಪಾಯಸ ಕೂಡ ಮಾಡ್ತಾಯಿದ್ದೀನಿ. ಆದರೆ ಪೂರ್ಣ ಎಲ್ಲನೂ ತೋರಿಸೋದಕ್ಕೆ ಹೋಗಲ್ಲ. ಪುಳಿಯೋಗರೆನ ಇವಾಗ ಖಾರ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಕಲಿಸ್ಬೇಕು ಅನ್ನನ.
ಬನ್ನಿ ಯಾವ ರೀತಿ ಪುಳಿಯೋಗರೆನ ರೆಡಿ ಮಾಡ್ತೀನಿ ಅಂತ ಹೇಳಿ ನೋಡೋಣ. ನೋಡಿ, ಪುಳಿಯೋಗರೆದು ಗೊಜ್ಜೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ರೆಡಿ ಮಾಡಿ ಇಟ್ಕೊಂಡು ಇದು ಆರಿ ತಣ್ಣಗಾಗಬೇಕು. ಬಿಸಿದ್ರಲ್ಲಿ ಅನ್ನ ಕಲಸೋದಕ್ಕಾಗಲ್ಲ. ಅನ್ನ ಕೂಡ ರೆಡಿಯಾಗಿದೆ, ತಣ್ಣಗಾಗಿದೆ ಅನ್ನ ಕೂಡ. ತುಂಬ ತಣ್ಣಗಿರಬೇಕು ಅನ್ನ, ಯಾವತ್ತೂ ಬಿಸಿ ಇರಬಾರ್ದು. ಖಾರನೂ ಅಷ್ಟೇ ಬಿಸಿ ಇರಬಾರ್ದು. ಇವಾಗ ಅನ್ನದ ಮೇಲ್ಗಡೆ ಈ ಒಂದು ಪುಳಿಯೋಗರೆ ಗೊಜ್ಜನ್ನು ಹಾಕ್ಕೊಂಡು ನಾನು ಅನ್ನವನ್ನು ಕಲಿಸ್ತೀನಿ. ಪುಳಿಯೋಗರೆ ಪೌಡ್ರ್ ಮಾಡೋದನ್ನು ನಾನು ಇನ್ನೂ ವೀಡಿಯೋ ಮಾಡಿಲ್ಲ, ಅದನ್ನು ವೀಡಿಯೋ ಮಾಡ್ತೀನಿ. ಪುಳಿಯೋಗರೆ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುವಂತಹ ತಿಂಡಿ. ಬೆಳಗ್ಗೆ ಹೊತ್ತು ಬಾಕ್ಸ್ಗೆ ಹಾಕೋದಕ್ಕೂ ಕೂಡ ರೆಡಿ ಮಾಡ್ಕೊಳ್ಬೋದು, ಲಂಚ್ ಬಾಕ್ಸ್ಗೂ ಕೂಡ ಕೊಟ್ಟು ಕಳಿಸ್ಬೋದು ಮಕ್ಕಳಿಗೆ, ಮತ್ತು ಕಾಲೇಜ್ಗೆ ಹೋಗೋರಿಗೆ, ಹೊರಗಡೆ ಕೆಲಸ ಮಾಡೋರಿಗೂ ಕೂಡ ಈ ಒಂದು ಪುಳಿಯೋಗರೆನ ಬಾಕ್ಸ್ಗೆ ಹಾಕಿಕೊಂಡು ಕೂಡ ಹೋಗ್ಬೋದು. ಎಲ್ಲದಕ್ಕೂ ಆಗುತ್ತೆ, ಬೆಳಗ್ಗೆ ತಿಂಡಿನೂ ಆಗುತ್ತೆ, ಬಾಕ್ಸ್ಗೂ ಆಗುತ್ತೆ. ನಾನು 2 ಸಮಯಕ್ಕೂ ಆಗುತ್ತೆ ಅಂತ ಹೇಳಿ ಇವತ್ತು ನಾನು ಪುಳಿಯೋಗರೆನ ಮಾಡಿಕೊಂಡೆ, ಈಸಿ ಆಗಲಿ ಅಂತ ಹೇಳಿ. ಒಂದೊಂದು ದಿನ ಎಲ್ಲ 2 ರೀತಿ 3 ಮಾಡೋದಕ್ಕೆ ಆಗೋದಿಲ್ಲ. ಬೆಳಗ್ಗೆ ಹೊತ್ತು 3 ಥರ 2 ಥರ ಮಾಡ್ತಾ ಕೂತ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಒಂದೊಂದು ಸಲ ಏನು ಮಾಡ್ತೀನಿ, ಈ ರೀತಿಯಾಗಿ ಒಂದೇ ರೀತಿ ಮಾಡ್ಕೊಂಡ್ಬಿಡ್ತೀನಿ. ಅದನ್ನು ಬಾಕ್ಸ್ಗೂ ಕೂಡ ಆಗುತ್ತೆ. ಈಗ ನೋಡಿ ಪುಳಿಯೋಗರೆ ರೆಡಿ ಆಯಿತು. ಯಾರಿಗೆಲ್ಲ ಪುಳಿಯೋಗರೆ ಇಷ್ಟ ಕಮೆಂಟೆಲ್ಲ ಹಾಕಿ. ನನಗಂತೂ ತುಂಬಾ ಇಷ್ಟ. ಅದ್ರ ಜೊತೆಗೆ ಪಾಯಸ ಕೂಡ ಮಾಡಿದ್ದೀನಿ. ಈ ರೀತಿ ಕಲಸಿ ಇಟ್ಕೊಂಬಿಟ್ರೆ ಬಾಕ್ಸ್ಗೆ ಹಾಕಿದರೆ ಚೆನ್ನಾಗಿರುತ್ತೆ. ಅಂದರೆ ಒಂದು ಸ್ವಲ್ಪ ಉಪ್ಪನ್ನು ನೋಡಿಕೊಂಡೇ ಹಾಕ್ಕೊಳ್ಬೇಕು. ಉಪ್ಪು ಹಾಕಬೇಕಾದ್ರೆ ನಾನೆಲ್ಲ ಒಂದೇ ಸಲ ಹಾಕಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ ಗೊಜ್ಜನ್ನ. ಈಗ ರೆಡಿ ಆಯಿತು ನೋಡಿ. ಈಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿ ಕೊಡಬೇಕಿತ್ತು, ನನ್ನ ಮಗಳಿಗೂ ಕೊಡಬೇಕಾಗಿತ್ತು. ನಾನು ಕೂಡ ತಗೊಳ್ತಾ ಇದ್ದೀನಿ ತಿಂಡಿನ. ಶಾವಿಗೆ ಪಾಯಸ ಕೂಡ ಇದಕ್ಕೆ ರೆಡಿಯಾಗಿತ್ತು. ಇವತ್ತು ಪುಳಿಯೋಗರೆ ಮಾಡಿದಾಗ ನಾನು ಶಾವಿಗೆ ಪಾಯಸನ ಮಾಡ್ತಾಯಿರ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಪುಳಿಯೋಗರೆ ಜೊತೆಗೆ ಎಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಬಿಸಿಬೇಳೆ ಬಾತ್ ಜೊತೆಗೂ ಅಷ್ಟೇ. ಅದಕ್ಕೆ ಇಲ್ಲ ಅಂದರೂ ಕೂಡ ಪುಳಿಯೋಗರೆಗೆ ಮಾತ್ರ ಸ್ವಲ್ಪ ಪಾಯಸ ಮಾಡಿಕೊಳ್ಳೇಬೇಕು. ಹೆಸರುಬೇಳೆ ಪಾಯಸಕ್ಕಿಂತ ಶಾವಿಗೆ ಪಾಯಸ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ, ಇವತ್ತು ನನ್ನ ತಿಂಡಿ ಏನಿತ್ತು, ಬೆಳಗಿನ ಒಂದು ಉಪಹಾರ ಅಂತ. ಇವತ್ತು ಕೂಡ ರೊಟ್ಟಿ ಮಾಡೋದಕ್ಕೆ ಹೋಗಲಿಲ್ಲ, ಪುಳಿಯೋಗರೆ ಮಾಡಿಕೊಂಡು ಅದಕ್ಕೆ ಪಾಯಸನ ಮಾಡಿದ್ದೆ. ಪುಳಿಯೋಗರೆ ಮಾಡಿದಾಗ ಪಾಯಸ ಮಾಡಲೇಬೇಕು, ಇಲ್ಲಾಂದರೆ ಬರೀ ಪುಳಿಯೋಗರೆ ಟೇಸ್ಟ್ ಅಂತ ಅನಿಸಲ್ಲ. ಯಾವಾಗಲೂ ಮಾಡ್ತೀನಿ, ಒಂದು ಸ್ವಲ್ಪ ಪಾಯಸ ಮಾಡ್ಕೊಂಡ್ಬಿಡ್ತೀನಿ. ಕೆಲವರು ಸ್ವಲ್ಪ ಸಿಹಿ ತಿನ್ನಲ್ಲ ಅಂತಾರೆ. ಏನೂ ಆಗಲ್ಲ, ಸ್ವಲ್ಪ ಪಾಯಸನ ತಿಂದರೆ ಒಳ್ಳೆಯದು ಕೂಡ. ಪುಳಿಯೋಗರೆ ಮತ್ತು ಪಾಯಸ ಒಳ್ಳೆಯದು, ಶುಭ ಅಂತ ಹೇಳ್ತಾರೆ. ಪಾಯಸ ಮಾಡೋದು ಮನೆಯಲ್ಲಿ ಶುಭ ಅಂತ. ಇವತ್ತಿನ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನೂ ಬಹಳಷ್ಟು ಪಾತ್ರೆಗಳು, ಇವಾಗ ತಿಂಡಿ ಮಾಡಿದೆಲ್ಲ ಪಾತ್ರೆಗಳಿದೆ, ಅದನ್ನೆಲ್ಲ ತೊಳೆದು ರೆಡಿ ಮಾಡಬೇಕು. ಹೀಗೆ ನನ್ನ ದಿನ ಮುಂದುವರಿತಾ ಇರುತ್ತೆ. ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಈ ವಿಡಿಯೋ ನೋಡೋದಕ್ಕೆ.